मास्टर्स वैसे ही बैठे रहिए। आज आप अपने एक्सपीरियंस ಶೇರ್ करते हैं तो ಓಕೆ, ಇವತ್ತು ನೀವು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು ಓಕೆ, ಇಲ್ಲಾಂದ್ರೆ ಬಹಳ ಸಿಂಪಲ್ ಸಿಂಪಲ್ ಸಿಲೆಬಸ್ ಇದೆ ಇವತ್ತು. ಏನು ಸಿಲೆಬಸ್? ನಿನ್ನೆ ಕೇಳಿದ್ರಿ, ಸಮತ್ವ ಸಮಸ್ಥಿತಿಯಲ್ಲಿರೋದು. ಇವತ್ತು ಒಂದೇ ಪ್ರಶ್ನೆ, ಸಮತ್ವಂ ಯೋಗ ಉಚ್ಯತೆ ಅಂತ ನಾವು ಓದ್ತೀವಿ, ಕೇಳ್ತೀವಿ, ಹೇಳ್ತೀವಿ. ಸಿಂಪಲ್ ಕ್ವೆಶನ್, ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳಿಗೆ ನಾವು ಸಮಸ್ಥಿತಿಯಲ್ಲಿ ಸ್ಪಂದಿಸುತ್ತಿದ್ದೇವೆಯೇ? ಯೋಚನೆ ಮಾಡಿ 2 ನಿಮಿಷ. ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳಿಗೆ ನಾವು ಸಮಸ್ಥಿತಿಯಿಂದ ಸ್ಪಂದಿಸುತ್ತಿದ್ದೇವೆಯೇ? ಯಾರು ಟೈಪ್ ಮಾಡಬೇಡ್ರಿ. ಇನ್ನು ನಮ್ಮನ್ನ ನಾವು ಭಾವಿಸಿಕೊಂಡಿದ್ದೀವಿ ಅಂತ ಇಟ್ಕೊಡ್ರಿ, ಸಮಸ್ಥಿತಿಯಲ್ಲಿ ಸ್ಪಂದಿಸುತ್ತಿದ್ದೇವೆ, ಇಲ್ಲ ಇಷ್ಟೆಲ್ಲ ಚಲೋ ಸಾಧನೆ ಮಾಡ್ಲಿಕ್ಕತ್ತೇವೆ. ಹಾಗಾದರೆ ಮುಂದಿನ ಉಪಪ್ರಶ್ನೆ, ಕೆಲವು ನಮಗೆ ಇಷ್ಟವಿಲ್ಲದ ಸಂಗತಿಗಳು ಜರುಗಿದಾಗ ನಾವು ಹೇಗೆ ಸ್ಪಂದಿಸುತ್ತೇವೆ? ನೋಡಿ, ಸಮತ್ವ ಸ್ಥಿತಿ ಬಂದಾಗ ಇಷ್ಟ ಅನಿಷ್ಟ ಅನ್ನೋದು ಇರೋದಿಲ್ಲ. ಇದು ಹಿಂಗಾಗ್ಲಿ, ಇದು ಹಿಂಗಾಗ್ಲಿ, ನನ್ ಗಂಡ ಧ್ಯಾನಕ್ಕೆ ಬರ್ಲಿ, ನನ್ನ ಹೆಂಡತಿ ಧ್ಯಾನಕ್ಕೆ ಬರ್ಲಿ, ನನ್ ಮಗ ಧ್ಯಾನ ಮಾಡ್ತಾ ಇಲ್ಲ ಧ್ಯಾನಕ್ಕೆ ಬರ್ಲಿ, ನನ್ ಮಗಳು ಧ್ಯಾನಕ್ಕೆ ಬರ್ಲಿ, ನನ್ ಮೊಮ್ಮಗಳು ಧ್ಯಾನಕ್ಕೆ ಬರ್ಲಿ, ನನ್ ಗಂಡ ವೆಜಿಟೇರಿಯನ್ ಆಗ್ಲಿ, ನನ್ನ ಫ್ಯಾಮಿಲಿ ವೆಜಿಟೇರಿಯನ್. ಒಂದ್ಸಲ ಹೇಳಿದಿರೋ ಇಲ್ಲೋ ಅವರಿಗೆ? ಹೇಳಿದ್ದೀರಿ. ಅವ್ರಿಗೆ ಗೊತ್ತಾಗೈತೋ ಇಲ್ಲೋ? ಗೊತ್ತಾಗೈತಿ. ಈಗ ನೀವು ಎಷ್ಟು ನ್ಯೂಟ್ರಲ್ ಗೇರ್ನಾಗಿದ್ದು ಸಾಧನೆ ಮಾಡ್ತಿರೋ ಅಷ್ಟು ನಿಮ್ಮ ಸಾಧನೆಯ ತರಂಗಗಳು ಅದ್ಭುತವಾಗಿರುತ್ತವೆ. ನಿಮ್ಮ ಫ್ರೀಕ್ವೆನ್ಸಿ ಅಷ್ಟು ರೇಂಜ್ ಚೇಂಜ್ ಆಗಿರುತ್ತದೆ. ಸಣ್ಣ ಸಣ್ಣ ದೋಷಗಳು ಅರ್ಥ ಆಗ್ತವೆ ಅಷ್ಟೇ. ನಾವು ದೊಡ್ಡ ಪಾತ್ರೆಯನ್ನು ತುಂಬಲಿಕ್ಕೆ ಹೊರಟಿದ್ದೀವಿ, ಸಣ್ಣ ಸಣ್ಣ ರಂಧ್ರಗಳನ್ನ ನೆಗ್ಲೆಕ್ಟ್ ಮಾಡಿದ್ದೀವಿ. ಬಹಳ ನೆಗ್ಲೆಕ್ಟ್ ಮಾಡಿ. ಒಂದು ವಾಕ್ಯವನ್ನ ಒಂದು 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 ಪುಸ್ತಕದ ಒಂದು ಪುಟವನ್ನ ಬರೆದು ಅಥವಾ ಒಂದು ಪೇಜನ್ನ ಬರೆದು ಮಧ್ಯೆ ಬಿಂದು, ಫುಲ್ ಪಾಯಿಂಟ್, ಕಾಮ, ಸೆಮಿಕೊಲನ್, ಉದ್ಗಾರ ವಾಚಕ, ಪ್ರಶ್ನಾರ್ಥಕ ಚಿಹ್ನ, ಈ ವ್ಯಾಕರಣದ ಚಿಹ್ನೆಗಳನ್ನ ಇಡದೇ ಇದ್ದರೆ ಆ ಒಂದು ಪುಟದ ಬರವಣಿಗೆಗೆ ಅರ್ಥವಿರುತ್ತದೆಯೇ? ಓದಲು ಸಾಧ್ಯವಾಗುತ್ತದೆಯೇ? ಗೊತ್ತಾಯ್ತು, ಟೈಪ್ ಮಾಡೋದು ಬೇಡ. ಹಾಗೆ ನಮ್ಮ ಜೀವನದಲ್ಲಿ ಈ ದೊಡ್ಡದಾದ ಪಾತ್ರೆಯಲ್ಲಿ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲಿ
ಅವು ಏನಿದಾವು ಸಣ್ಣ ಸಣ್ಣ ವಾಕ್ಯಗಳು ಈ ದೊಡ್ಡದಾದ ಪುಟದಲ್ಲಿ ವಾಕ್ಯಗಳಲ್ಲಿ ಆ ಪೂರ್ಣ ವಿರಾಮ, ಕಾಮ, ಸೆಮಿಕೊಲನ್ ಎಲ್ಲವನ್ನ ಸರಿಯಾಗಿ ಇಟ್ಟು ಪ್ಯಾಕ್ ಮಾಡಿದರೆ ಆ ಪುಟದ ಬರವಣಿಗೆಗೆ ಅರ್ಥವಿರುತ್ತದೆ. ಇಲ್ಲಿ ಏನಿರ್ಬೇಕು ಅದು ಇರ್ಬೇಕು. ಹಾಗೆ ದೊಡ್ಡದಾದ ಪಾತ್ರೆ ನಾವು ತುಂಬಲಿಕ್ಕೆ ಹೊರಟಿದ್ದೀವಿ ಅಂದ್ರೆ ಸಣ್ಣ 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 ರಂಧ್ರಗಳಿವೆ. ಅವುಗಳನ್ನ ನಾವು ಮುಚ್ಚಬೇಕು ಸರಿಯಾಗಿ. ಮಾಸ್ಟರ್ಸ್ ಇವತ್ತಿನ ಪುಟ್ಟ ಹೋಮ್ವರ್ಕ್ ಏನು ಅಂದ್ರೆ, ನನ್ನ ಜೀವನದಲ್ಲಿ ಇಂತಹ ಎಷ್ಟು ರಂಧ್ರಗಳನ್ನ ನಾನು ಇಲ್ಲಿವರೆಗೆ ಹಾಗೆ ಬಿಟ್ಟಿದ್ದೆ. ಯಾಕೆ ನನ್ನ ಗಂಡ ಧ್ಯಾನಕ್ಕೆ ಬರ್ಲಿ, ನನ್ನ ಹೆಂಡತಿ ಧ್ಯಾನಕ್ಕೆ ಬರ್ಲಿ, ನನ್ನ ಮಗ ಬರ್ಲಿ, ನನಗಿದಾಗ್ಲಿ, ನನಗದಾಗ್ಲಿ ಅಂತ ಅದ್ರ ಅದ್ರ ಹಿಂದೆ ಬಿದ್ದಿದ್ವಿ. ಅದ್ರ ಹಿಂದೆ ದುಂಬಾಲು ಬಿದ್ದಿದ್ವಿ. ಇಲ್ಲ ಸರ್, ದುಂಬಾಲು ಬಿದ್ದಿಲ್ಲ, ಆದ್ರೆ ಇರ್ಲಿ ಅಂತ. ದಯವಿಟ್ಟು ಅದರಿಂದ ನಮಗೆ ವ್ಯತ್ಯಾಸ ಆಗಕೂಡದು. ಈಗ ಎದುರಿಗೆ ಒಂದು ತೀರಾ ಪ್ರಖರವಾಗಿ ಲೈಟ್ ಹಾಕೊಂಡು ಬರೋ ವೆಹಿಕಲ್ ಬಂದ್ರೆ ನಮಗೆ ವ್ಯತ್ಯಾಸ ಆಗ್ತದೆ. ಅದೇ ಸೂರ್ಯನ ದೃಷ್ಟಿಯಲ್ಲಿ ನೋಡಿ ಇಂಥ ವೆಹಿಕಲ್ಗಳು ಬಂದ್ರೆ ಸೂರ್ಯನಿಗೆ ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಆಗುದಿಲ್ಲ. ಸೂರ್ಯನ ಸಮೀಪ ಬಂದಾಗ ಅವೇ ಸುಟ್ಟು ಬೂದಿಯಾಗಿ, ಸಮೀಪ ಅಂದ್ರ ಲಕ್ಷಾಂತರ ಕಿಲೋಮೀಟರ್ ಸಮೀಪ ಬಂದಾಗ. ನಮ್ಮಂತೆ ಎದುರು ಬಂದಾಗಲ್ಲ. ಎದುರಂತೂ ಬರೋ ಸಾಧ್ಯವೇ ಇಲ್ಲ ಸೂರ್ಯನಿಗೆ. ಹಾಗೆ ನಾವು ಪ್ರಖರವಾಗಿದ್ದರೆ ಇವು ಯಾವ ತರಂಗಗಳು ನಮ್ಮನ್ನು ವಿಚಲಿತಗೊಳಿಸುವುದಿಲ್ಲ. ಸಮಸ್ಥಿತಿಯಲ್ಲಿ ಏನ್ ನಡೆಯುತ್ತೋ ನಡೆಯುತ್ತೆ. ನಾವು ಡಿಸೈನ್ ಒಂಚೂರು ನಾವು ಕಷ್ಟದ ಸನ್ನಿವೇಶಗಳನ್ನು ನಾವೇ ಡಿಸೈನ್ ಮಾಡ್ಕೊಂಡು ಬಂದಿದೀವಿ. ಗೆಲ್ಲಿ ದಾಟಿ ಮುಂದೆ ಹೋಗಿ ನೋಡಿ, ಜೀವನ ಎಷ್ಟು ಅದ್ಭುತವಾಗಿರುತ್ತದೆ. ಒಂದು ವಾರದಲ್ಲಿಯೇ ನಿಮ್ಮ ಜೀವನದ ಶೈಲಿ ಬದಲಾಗುತ್ತದೆ. ನಿಮ್ಮ ಮುಖದ ಮೇಲೆ ಮುಗುಳ್ನಗೆ, ಮಂದಹಾಸ ತುಂಬಿಕೊಳ್ಳುತ್ತದೆ. मास्टर्स कल के क्लास में कहा था कि समत्वम योग उच्यते, चाहे ऐसे भी हो, हमें समत्व स्थिति में रहना चाहिए। लेकिन एक छोटा सा सवाल है, क्या हम अपने जीवन में जो दैनंदिन जीवन में घटनाएं घटती है, उन सभी घटनाओं को हम समत्व की स्थिति में देखते हैं क्या? सिंपल सवाल है। ये सवाल आपके लिए होमवर्क है। जवाब के तौर पर हम सभी आमतौर से हाँ कह सकते हैं कि हाँ, हम सभी देखते हैं। लेकिन चेक करके देखें, अगर हम ऐसे देखते हैं तो अभी भी हमारे मन में ऐसे सवाल क्यों है कि मेरा पति ध्यान में आए, मेरी बेटी ध्यान में आए, मेरी पत्नी ध्यान में आए, मेरा दामाद ध्यान में आए, मेरा ये ध्यान में आए, उससे ऐसा हो जाए, ऐसा हो जाए। तो हमारे पास कुछ डिमांड है, तो इसका मतलब अभी हम समत्व की स्थिति में नहीं आए। ये मास्टर्स हमारी एनर्जी को रिसने वाले, हमारी एनर्जी को खाली करने वाले छोटे छोटे रंध्र हैं, तो इसको हमें पैक करना ही चाहिए, इसकी ओर ध्यान देना ही चाहिए। हम ऐसे हैं कि एक फुल पेज लिखे हैं और समझते हैं कि मैंने बहुत अच्छा लिखा है, मैं बहुत बड़ा ध्यानी हूं, मैं बहुत अच्छा काम कर रहा हूं। लेकिन आपने बीच में कहीं भी वो व्याकरणगत चिन्ह जो है, पूर्ण विराम, अर्ध विराम, सेमीकोलन, विस्मयवाचक, प्रश्नवाचक, ये सभी
जो व्याकरणगत चिन्ह है, इसको उपयोग किया ही नहीं, पूरा का पूरा पेज वैसे ही लिखा है। तो आपने जो लिखा उसके लिए कोई मीनिंग है? देखिए, ये छोटे छोटे चिन्ह हमारे जो लिखे हुए पेज को एक अर्थ देते हैं, एक मीनिंग देते हैं। तो मास्टर्स, हमारे जीवन में छोटे 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 जो हम बहुत छोटे समझते हैं रंध्र, और रंध्र छोटे नहीं मास्टर्स, हमारे एनर्जी को खाली करने वाले रंध्र हैं। थोड़ा थोड़ा बनकर हमारी एनर्जी रिश्ता ही रहता है, खाली होता ही रहता है। तो कृपया आपके लिए एक हफ्ते तक होमवर्क है कि आप जो हम जो चाहते हैं कि ये हो जाए, वो हो जाए, वो एक काम होना चाहिए, ये एक काम होना चाहिए, वो काम अपने आप हो जाते हैं। एक बार थॉट देके उसे भूल जाइए। हर दिन आप समत्व की स्थिति में जिंदगी आगे बढ़ाएं। चक्की से कल हमने सुना, तो ये एक हफ्ते तक ये मेरा होमवर्क है। मेरी जिंदगी में जो भी घटनाएं होती है, वो समत्व की स्थिति में उसको मैं सामना करता हूँ। एक हफ्ते तक ये होमवर्क है मास्टर्स, अपने आप को चेक करने के लिए। मैं आपसे चाहता हूँ एक हफ्ते के बाद इस प्रयोग के बारे में, इस होमवर्क के बारे में आपको जो एक्सपीरियंस हुए हैं, वो आके शेयर करें। अगले सैटरडे आप, यस, अगले सैटरडे, मैं कह रहा हूँ अगले सैटरडे आप अपने एक्सपीरियंस शेयर कीजिए। लेकिन कन्नड़ में एक मास्टर ने अभी टाइप किया कि सही है, हमारी गलती का एहसास हुआ। तभी उन्होंने चेक किया अपने को कि कहाँ कहाँ उनके होल्स हैं और कहाँ कहाँ उनके एनर्जी रिश्ता खाली हो रहा। तो मास्टर्स, एक हफ्ते तक ये होमवर्क है। पूरे अपने छोटे 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 तंत्र जो भी है, होल्स कहीं भी है, तो उसे पैक कीजिए, चेक कीजिए। जहां हमारी एनर्जी खाली होती है, तो उसे पैक कीजिए, चेक कीजिए। लिस्ट बनाते जाइए, कितना बड़ा लिस्ट होता है। देखिए, हम क्यों आज तक प्रोग्रेस नहीं कर रहे थे, हमारी एनर्जी कहाँ खाली हो रही थी, इसका लिस्ट आपके सामने आ जाता है। एक हफ्ते तक है मास्टर्स, केवल एक दिन नहीं। क्यों इतना बड़ा टाइम दिया? टाइम इसीलिए दिया कि हम समझते हैं कि हम सभी अच्छी स्थिति में है। नो, चेक कीजिए एक हफ्ते तक। मैं चाहता हूं जो सीरियसली आगे बढ़ना चाहते हैं, वे अपने लिस्ट के साथ आए। ठीक है, उस लिस्ट के नाम वो उसे पढ़ने की जरूरत नहीं, लेकिन इतना तो कहना चाहिए कि मेरे पास इतने होल्स थे, इतने रंध्र थे। इस होमवर्क की वजह से उसे बंद करने का मौका मिला, और मैं एनर्जी महसूस कर रहा हूं, कर रही हूं। तो एक हफ्ते का अगले सैटरडे, अगले संडे एक दिन और लीजिए। संडे आइए, समय रहता है, ज्यादा आप डिस्कशन कर सकते हैं। याद रखिए मास्टर्स, बुद्धत्व के पथ पर एक छोटी सी छोटी सी छोटी घटना, छोटी सी छोटी भूल हमें बहुत पथ भ्रष्ट कर सकती है। ओके, याद कीजिए। कल मिलेंगे ಮಾಸ್ಟರ್ಸ್ ಬುದ್ಧತ್ವದ ಮಾರ್ಗದಲ್ಲಿ ಒಂದು ಪುಟ್ಟ, ಅತಿ ಸಣ್ಣಕ್ಕಿಂತ ಅತಿ ಚಿಕ್ಕದಾದ ಒಂದು ಒಂದು ಮರೆವು, ಒಂದು ತಪ್ಪು, ಒಂದು ಘಟನೆ ನಮ್ಮನ್ನ ಪಥಭ್ರಷ್ಟಗೊಳಿಸಬಹುದು. ದಯವಿಟ್ಟು ದಯವಿಟ್ಟು ಮುಂದಿನ ವಾರ
ಶನಿವಾರ ಅಲ್ಲ, ರವಿವಾರ ಭೇಟಿ ಮಾಡೋಣ ಈ ಸಿಲೆಬಸ್ಗೆ ಸಂಬಂಧಪಟ್ಟಂತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆರ್ಟಿಸ್ಟ್ ಕಲ್ಮೆ.